ಇಷ್ಟೊತ್ತವರೆಗೂ ಕ್ಯಾಮ್ರಾ ಜೊತೆ ಮಾತಾಡ್ತಾ ಇದ್ದೆ. ಬಟ್ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೆ, ಯಾಕಂದ್ರೆ ಬರೀ ನೆಲ ರೆಕಾರ್ಡ್ ಆಗೈತೆ. ಅದನ್ನ ಯಾರಾದ್ರೂ ಐಫೋನ್ ಅಂತಾನೆ ಯಾರಾದರೂ ಐಫೋನ್ ಅಂದ್ರೆ ಹಂಗೇನೆ. ಹಾಲಿತ್ತು ಕಾಫಿ ಪೌಡರ್ ಥರ ಅಂತ ಹೋದಾಗ ಆ ಕಾಫಿ ಪೌಡರ್ ತರಕ್ಕೂ ಟೈಮ್ ಆಗಿಲ್ಲ, ಅಷ್ಟು ಮಳೆ ಬಂತು. ಬಾಯ್ಸು ಅಡುಗೆ ಮನೇಲಿ ಅಡುಗೆ ಮಾಡಿದ್ರೆ ಮಾಡಿರೋದು ಒಂದೇ ಐಟಮ್, ಇಷ್ಟು ಪಾತ್ರೆ ಯೂಸ್ ಮಾಡಿದ್ರಿ. ಮರೆಯದೆ ಕ್ಷಮಿಸು ನೆನಪಾದರೆ. ಅದಕ್ಕೆ ಮನೇಲೆ ಒಂದು ಇಷ್ಟ ಕವರ್ಬೇಕು. ಇಲ್ಲಿ ಬಂದರೆ ಏನೇನು ತೊಗೋಬೇಕು ಅಂತಲೇ ಗೊತ್ತಾಗಲ್ಲ ನನಗೆ. ಒಂದೊಳ್ಳೆ ಕಾಫಿ ಕುಡಿದು ದಿನಾನ ಎಂಡ್ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ಇಷ್ಟೊತ್ತವರೆಗೂ ಕ್ಯಾಮ್ರಾ ಜೊತೆ ಮಾತಾಡ್ತಾ ಇದ್ದೆ, ಬಟ್ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೆ, ಯಾಕಂದ್ರೆ ಬರೀ ನೆಲ ರೆಕಾರ್ಡ್ ಆಗೈತೆ. ಸೊ ಮಧ್ಯಾಹ್ನ ಆಗಿದೆ ಆಲ್ರೆಡಿ, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಪೃಥ್ವಿ ಅವರಿದ್ದಾರೆ ಆ್ಯಂಡ್ ಆ್ಯಸ್ ಯೂಶುವಲ್ ಭಾಸ್ಕರ್ ಅವರಿದ್ದಾರೆ. ಆಲ್ರೆಡಿ 2 ಜ್ಯೂಸ್ ಕುಡ್ದು ಕೂತವ್ರೆ. ನೆನ್ನೆ ಇಲ್ಲಿ ವ್ಲಾಗ್ ಎಂಡ್ ಮಾಡಿದ್ದು, ಇವತ್ತಿಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಏನು ಮಾಡಿದ್ದ ನೆನ್ನೆ ಅಷ್ಟೇ ಜೀವನ ಕಣ. ಹಾಂ, ರೂಮಿಗೆ ಹೋಗಿತ್ತು. ರೂಮ್ ಇಲ್ಲ, ರೂಮ್ ಲೆಕ್ಕ ಇಲ್ಲ. ನಾನು ಇವಾಗ ಒಂದು ಜ್ಯೂಸ್ ಹೇಳಿದ್ದೀನಿ. ಐಫೋನ್ 17 ತಾಳ್ರಿ. ಬೇಡ ಸಾಕು, 16 ಅದಕ್ಕೆ ತೋರಿಸಿ, ಕೇಸ್ ತೋರಿಸ್ರಿ ಕೇಸ್ ಬರೀ ಕೇಸ್ ತೋರಿಸ್ರಿ. ಅದನ್ನ ಯಾರಾದ್ರೂ ಐಫೋನ್ ಅಂತಾನೆ ಯಾರಾದರೂ ಐಫೋನ್ ಅಂದ್ರೆ ಹಂಗೇನೆ. ರೈತರಾಗಲಿ ಏನಾರಾಗಲಿ ಅದು ಐಫೋನ್ ಅಂತಾರ. 75,000 ರೂಪಾಯಿ ಕೊಟ್ಟು ತಗೋಬಿಟ್ಟು 75,000 ರೂಪಾಯಿ ಕೊಟ್ಟು ತಗೋಬಿಟ್ಟು ಈಗ ಅಲ್ಲೊಂದು ಲ್ಯಾಮಿನೇಷನ್ ಅಲ್ಲ ಈಗ ಹೇಳ್ಬೋದು. ಆಗ ಅದೇನು ಕೇಸ ಅದು ಏನು, ಅಲ್ಲೊಂದು ಲ್ಯಾಮಿನೇಷನ್ ಮಾಡಿಸ್ಕೊಡ್ತೀನಿ ನೋಡಿ, ಚೆನ್ನಾಗಿ. ಗೈಸ್, ಪೃಥ್ವಿ ಅವ್ರ ಐಫೋನ್ ಕೇಸ್ ನೋಡಿ ಬೇಸತ್ತು ನಾವು. ಅವ್ರಿಗೆ ಒಂದು ಟ್ರಾನ್ಸ್ಪರೆಂಟ್ ಏನಂತಾರೆ ಅದನ್ನ, ಏನೋ ಅಂತಾರೆ, ಕೇಸಿಂಗು ಅಲ್ಲ, ಶೀಲ್ಡ್ 360 ಶೀಲ್ಡ್ ಹಾಕ್ಸ್ಕೊಡೋ ಅಂತ ಹೋಗ್ತಾ ಇದ್ವಿ. ನಮ್ಮ ಕಣ್ಣಿಂದ ನೋಡೋಕ್ಕಾಯ್ತಿಲ್ಲ ಅವ್ರದ್ದು ಬ್ಯಾಕ್ ಕೇಸ್ನ. ಐಫೋನ್ ಅಂತಲೇ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ವಿ. ಗೈಸ್, ಸದ್ಯಕ್ಕೆ ಆಫೀಸ್ ಮುಗಿಸ್ಕೊಂಡು ಬಂದಿದ್ದೀನಿ. ಮಾಸ್ಕನಿಗೆ ಇದ್ದಾನೆ, ಟೀ ಕುಡಿಯೋಕೆ ಹೋಗ್ಬೇಕು. ಸೊ ಗೈಸ್, ಆಫೀಸ್ ಮುಗಿಸ್ಕೊಂಡು ಈಗ ಮನೆಗೆ ಬಂದೆ. ಬೆಳಗ್ಗೆಯಿಂದ ಫುಲ್ ಬಿಸಿಲು, ಈಗ ಮಳೆ ಬರ್ತಾ ಇದೆ. ನಾನು ಮನೇಲಿ ಆ್ಯಕ್ಚುಲಿ ಏನೂ ಸಾಮಾನಿಲ್ಲ, ರೈಸ್ ಇಲ್ಲ, ಅಲ್ಲಾಂದರೆ ಅಕ್ಕಿ ಇಲ್ಲ, ಅಡುಗೆ ಮಾಡೋಕ್ಕೆ ಏನೂ ಇಲ್ಲ, ಖಾಲಿ ಆಗಿತ್ತು. ನಾನು ತೊಗೊಬರೋ ಅಂತ ಹೋಯ್ತದೆ, ಫುಲ್ ಮಳೆ ಬಂತು, ಅದಕ್ಕೆ ಮನೆಗೆ ಬಂದಿದ್ದೀನಿ. ಈಗ ಇನ್ ಕೇಸ್ ಮಳೆ ನಿಂತರೆ ಮಾರ್ಟ್ಗೆ ಹೋಗಿ ರೈಸು ಅದು ಇದು ಏನೇನಿಲ್ಲ ಮನೇಲಿ ಎಲ್ಲ ತರಬೇಕು. ಸದ್ಯಕ್ಕೆ ಸಿಕ್ಕಾಪಟ್ಟೆ ಪಾತ್ರೆ ತೊಳಿಬೇಕು, ಎಣ್ಣೆ ಅಡುಗೆ ಮಾಡಿದ್ದು. ಹಾಗೆ ಟೀ ಮಾಡ್ಕೊಂಡು ಕುಡಿಬೇಕು. ಕಾಫಿ ಪೌಡ್ರ್ ಥರ ಹಾಲಿತ್ತು ಕಾಫಿ ಪೌಡ್ರ್ ಥರ ಅಂತ ಹೋದಾಗ ಆ ಕಾಫಿ ಪೌಡ್ರ್ ಥರಕ್ಕೂ ಟೈಮ್ ಆಗಿಲ್ಲ, ಅಷ್ಟು ಮಳೆ ಬಂತು. ಇವಾಗ ಸ್ವಲ್ಪ ಮಳೆ ನಿಂತಿದೆ ನೋಡಿ, ಎಲ್ಲ ರೆಡಿ ಮಾಡಿ ಹೋಗಬೇಕು. ಅದೇನಿಲ್ಲ ಜೀವನ. ಬಾಯ್ಸು ಅಡುಗೆ ಮನೇಲಿ ಅಡುಗೆ ಮಾಡಿದ್ರೆ ಮಾಡೋದು ಒಂದೇ ಐಟಮ್ಮು, ಮಾಡಿರೋದು ಒಂದೇ ಐಟಮ್, ಸಾಂಬಾರು, ತರಕಾರಿ ಸಾಂಬಾರು ಒಂದೇ ಮಾಡಿರೋದು. ಇಷ್ಟು ತರಕಾರಿ ಯೂಸ್ ಮಾಡಿದ್ದೀನಿ, ಇಷ್ಟು ಏನಿದೆ, ನನಗೆ ಮಲೇಷ್ಯಾ ಆಗ್ಬಿಟ್ಟೈತೆ, ಅವಾಗ ಮರೆತೋಗ್ಬಿಡುತ್ತೆ. ಪಾತ್ರೆಗಳು ಇಷ್ಟು ಪಾತ್ರೆ ಯೂಸ್ ಮಾಡಿದ್ದೀನಿ. ಇದು ನೆನ್ನೆ ಪಾಪ್ಕಾರ್ನ್ ಮಾಡ್ಕೊಂಡಿದ್ದು, ಇದು ಟೀ ಮಾಡಿದ್ದು, ಇದು ಊಟ ಮಾಡಿದ್ದು, ಇದು ರೈಸ್ ಮಾಡಿದ್ದು, ಅದು ವೆಜಿಟೇಬಲ್ ಕುಕ್ ಮಾಡಿದ್ದು. ಇಷ್ಟೆಲ್ಲ ತೊಳಿಬೇಕು ಇವಾಗ. ತೊಳೆದು ಡ್ರೆಸ್ ಚೇಂಜ್ ಮಾಡಿ, ಮಳೆ ನಿಂತಿದೆ. ಸೊ ವಿಲ್ ಗೋ ಶಾಪಿಂಗ್, ಗ್ರಾಸರಿ ಶಾಪಿಂಗ್ ಹೋಗಬೇಕು ಇವತ್ತು. ಗ್ರಾಸರಿ ಶಾಪಿಂಗ್ ಹೋಗಿ ಇನ್ನೊಂದು ಸ್ವಲ್ಪ ಏನೋ ರಿಪೇರಿ ಮಾಡಿಸ್ಕೊಂಡ್ಬರ್ಬೇಕು. ಒಂದು ಫ್ಯಾನ್ ಇದೆ, ಒಂದು ಫ್ಯಾನ್ ರಿಪೇರಿ ಮಾಡಿಸ್ಬೇಕು ಫಸ್ಟು. ಅದೇನಾಗ್ಬಿಟ್ಟಿದೆ ಅಂದರೆ, ಈ ಮನೆದು ಈ ಹಾಲ್ದು ರೆಗ್ಯುಲೇಟ್ರ್, ಈ ಫ್ಯಾನ್ದು ವರ್ಕ್ ಆಗ್ತದೆ. ರೂಮ್ದು ಫ್ಯಾನ್ದು ರೆಗ್ಯುಲೇಟ್ರ್ ವರ್ಕ್ ಆಗ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ರೆಗ್ಯುಲೇಟ್ರು ಸುಟ್ಟೋಗಿದೆ. ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಇದ್ದವರು ಡೈರೆಕ್ಟ್ ಕನೆಕ್ಷನ್ ಕೊಡೋಣ. ಸ್ಟಾರ್ಟ್ ಮಾಡಿದ್ರೆ 5ರಲ್ಲಿ ಓಡುತ್ತೆ, ಇದು 5ರಲ್ಲಿ ಓಡಿದ್ರೆ ಮಲ್ಗೋಕ್ಕಾಗಲ್ಲ. ಒಂದು ರೆಗ್ಯುಲೇಟ್ರನ್ನು ತರಬೇಕು. ಸೊ ಎಲ್ಲ ಮುಗಿಸಿ ಪಾತ್ರೆ ತೊಳೆದು ರೆಡಿಯಾಗಿ ಶಾಪಿಂಗ್ ಹೋಗುವ. ಸೊ ಗೈಸ್, ಫೈನಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಪಾತ್ರೆ ತೊಳೆಯೋಕ್ಕೆ ರೆಡಿಯಾಗಿದ್ದೀನಿ. ಪಾತ್ರೆ ತೊಳೆದು ಇನ್ನು ಹೊರಗಡೆ ಹೋಗ್ಬೇಕು. ಸೊ ಗೈಸ್, ದಿಸ್ ಇಸ್ ಹೌ ನಾಟ್ ಟು ಗೆಟ್ ಬೋರ್ಡ್ ವೈಲ್ ಡೂಯಿಂಗ್ ಯುವರ್ ಡಿಶಸ್. ನನ್ನ ವರ್ಷನ್ ಇದು, ನಿಮ್ಗೆ ಹೆಂಗೆ ಅಂತ ಗೊತ್ತಿಲ್ಲ. ನನ್ನ ಪಾಡಿಗೆ ನಾನು ಹಾಡು ಹೇಳ್ಕೊಂಡು ಪಾತ್ರೆ ತೊಳೆದೇ ಆಗ್ತೀನಿ. ಮರೆಯದೆ ಕ್ಷಮಿಸು ನೆನಪಾದರೆ, ಕನಸನೂರಿಸು ಇರುಳಾದರೆ, ನಿನದೇ ಹಿತವ ಬಯಸಿ ನಿನ್ನಿಂದ ದೂರ ಓಡುವೆ. ಮನಸ್ಸಿದು
ಕನಸಿನ ಸಂಚಿಕೆ ಪುಟವನು ತಿರುವಲು ಅಂಜಿಕೆ ಮರೆಯದೆ ಕ್ಷಮಿಸು ನೆನಪಾದರೆ ಕನಸನೂರಿಸು ಇರುಳಾದರೆ ಬಾನ ತೊರೆದು ನೀಲಿ ಮರೆಯಾಯಿತೆ ತಕೆ ಕರಗೀತೆ ಈ ಮೋಡ ನಿಟ್ಟುಸಿರ ಶಾಖಕ್ಕೆ ಈಗ ಬರುವೆನೆಂದು ಮರೆಯಾದ ಜೀವವೇ ನನಗೂ ನಿನಗೂ ನೆನಪೊಂದೆ ಈಗ ಸೇತುವೆ ಬಾನ ತೊರೆದು ನೀಲಿ ಮರೆಯಾಯಿತೆ ತಕೆ ತಲುಪೀತೆ ಈ ಮೌನ ನಿನ್ನೆದೆಯ ತೀರಕ್ಕೆ. ಸೊ ಅಷ್ಟೆಲ್ಲ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಗೈಸ್, ಫೈನಲಿ ಆಫ್ಟರ್ ಅ ಗುಡ್ ಸಿಂಗಿಂಗ್ ಸೆಷನ್ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನೂ ಟೈಮ್ 8 ಗಂಟೆ ಆಲ್ರೆಡಿ. ಇವತ್ತು ಮ್ಯಾಚ್ ಬೇರೆ ಇದೆ, ಮ್ಯಾಚ್ ನೋಡಬೇಕು. ಅಷ್ಟರಲ್ಲಿ ಅಡುಗೆ ಮಾಡ್ಕೊಳ್ಳೋ ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ ಟೈಮ್ 8 ಗಂಟೆ. ಹೊರಗಡೆ ಮಳೆ ಬರ್ತಾಯಿದೆ. ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಬೇಕು, ಗ್ರೋಸರಿ ಎಲ್ಲ ತೊಗೊಂಬಂದು ಇನ್ನೂ ನಾನು ಅಡುಗೆ ಮಾಡ್ಕೊಳ್ಳೋದು ಯಾವತ್ತು, ಊಟ ಮಾಡೋದು ಯಾವತ್ತು. ಸ್ವಲ್ಪ ಟೈಮ್ ಆಗೋಯ್ತು. ಹಾಡು ಹೇಳ್ತಾ ಪಾತ್ರೆ ತೊಳೆದ್ರೆ ಟೈಮ್ ಆಗೋಗುತ್ತೆ. ಆಲ್ರೆಡಿ ನೋಡಿ 8:12. ಇವತ್ತು ಮ್ಯಾಚ್ ಬೇರೆ ಇದೆ. ಅಷ್ಟರಲ್ಲಿ ಹೊರಗಡೆ ಹೋಗಿ ಮಳೆ ಬರ್ತಾಯಿದೆಯೋ ಇಲ್ಲೋ ಗೊತ್ತಿಲ್ಲ. ಮಳೆ ಸ್ವಲ್ಪ ಬರ್ತಾಯಿದೆ. ಹೆಂಗೆ ಹೊರಗಡೆ ಹೋಗೋದು ಗೊತ್ತಿಲ್ಲ. ಸೊ ಏನಾದರೂ ಮಾಡಿ ಹೊರಗಡೆ ಹೋಗಿ, ಇಲ್ಲಾಂದರೆ ಹೊರಗಡೆ ತಿನ್ನಬೇಕಾಗತ್ತೆ. ಹೊರಗಡೆ ಹೋಗಿ ಸಾಮಾನು ತೊಗೊಬಂದು ಅಡುಗೆ ಮಾಡ್ಕೋಬೇಕು. ಲೆಟ್ಸ್ ಗೋ. ಸೊ ಗೈಸ್, ಇಷ್ಟೊತ್ತು ವೆಯ್ಟ್ ಮಾಡಿದೆ ಮಳೆ ನಿಲ್ಲಿ ಅಂತ. ಸ್ವಲ್ಪ ಮಳೆ ನಿಂತಿದೆ. ಫಸ್ಟ್ ಆಫ್ ಆಲ್ ಕಾರಿಲ್ಲ, ಮಳೆಯಲ್ಲಿ ಬೈಕಲ್ಲೇ ಹೋಗಬೇಕು. ಮ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾನು ಹೋಗಿ ಸಾಮಾನು ತೊಗೊಬಂದು ಅಡುಗೆ ಮಾಡ್ಕೋಬೇಕು. ಲೆಟ್ಸ್ ಗೋ. ಶಾಬಾಷ್. ಸದ್ಯಕ್ಕೆ ಮಳೆ ನಿಂತಿದೆ, ಅಂದರೂ ಸ್ವಲ್ಪ ಬರ್ತಾಯಿದೆ. ನಾನು ಹೋಗಿ ಐಟಮ್ಸ್ ಎಲ್ಲ ಬರೋವರೆಗೂ ಮಳೆ ಬರದೇ ಇದ್ದರೆ ಸಾಕು. ಆಮೇಲೆ ಆ ಕಡೆಗೆ ಹೋಗಿ ಸಿಗಾಕೊಂಡ್ರೆ ಈ ಕಡೆ ಬರೋಕ್ಕಾಗಲ್ಲ ಮಳೆ ಬಂದ್ಬಿಟ್ರೆ. ರೈಸ್ ಫೈನಲಿ ಸ್ಟೋರ್ ಎಂಟ್ರ್ ಆಗಿದ್ದೀನಿ. ಮೊದಲು ರೈಸ್ ತೊಗೋಬೇಕು, ಆಮೇಲೆ ಏನೇನೋ ತೊಗೋಬೇಕು. ರೈಸ್ ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಹಾಲು, ಎಣ್ಣೆ, ಬಿಸ್ಕಟ್ಸು, ಏನೇನೋ ತೊಗೋಬೇಕು. ಇಲ್ಲಿ ಬಂದರೆ ನೆನಪೇ ಆಗಲ್ಲ. ಇದಿದೆ, ಇದೆಲ್ಲ ನಂಗೆ ಬೇಡದೇ ಇರೋದು. ಅದಕ್ಕೆ ಮನೇಲೇ ಒಂದು ಇಷ್ಟ ಬರಬೇಕು. ಇಲ್ಲಿ ಬಂದರೆ ಏನೇನು ತೊಗೋಬೇಕು ಅಂತಲೇ ಗೊತ್ತಾಗಲ್ಲ ನನಗೆ. ಫಸ್ಟ್ ಆಫ್ ಆಲ್ ಮ್ಯಾಗಿ ಮಾತ್ರ ತೊಗೊಳ್ಳೋಲ್ಲ ನಾನು. ಲಾಸ್ಟ್ ಟೈಮ್ ಜಾಸ್ತಿ ಮ್ಯಾಗಿ ತಿಂದ್ಬಿಟ್ಟಿದ್ದೀನಿ. ಸೊ ಈ ಸತಿ ನೋ ಮ್ಯಾಗಿ, ಓನ್ಲಿ ಹೆಲ್ದಿ ಫುಡ್. ಫೈನಲಿ ಶಾಪಿಂಗ್ ಮುಗಿಸಿ ಹೊರಟಿದ್ದೀನಿ. ಇನ್ನೂ ರೈಸ್ ತೊಗೋಬೇಕು. ಅಕ್ಕಿನೇ ತೊಗೊಂಡಿಲ್ಲ ಇನ್ನೂ. ಆಯಿತಾ, ಅಂದವೇ ನನಗೆ ಬೇಕಾಗಿರೋ ಅಕ್ಕಿ ಇರಲಿಲ್ಲ. ಸೊ ಅಂದವೇ ಹೋಗ್ತಾ ತೊಗೋಬೇಕು. ಇದು ನನಗೆ ಬೇಕಿದ್ದು ರೈಸ್. ಆದ್ಮೇಲೆ ಯೂಸ್ ಮಾಡೋದು. ಲೂಸ್ ತೊಗೊಬಿಟ್ರೆ ಫುಲ್ಲು ಕೊಳೆ ಇರುತ್ತೆ. ಹೆಂಗಪ್ಪ ಇಟ್ಕೊಳ್ಳೋದು ನನ್ನ ಬೈಕಲ್ಲಿ. ಸೊ ಗೈಸ್, ಫೈನಲಿ ಯಾವ ಮಳೆಗೂ ಸಿಗಾಕೊಳ್ಳಂಗೆ ಮನೆ ಒಂದು ತಲುಪಿದೆ. ಈಗ ರೈಸ್ ಮಾಡೋಕ್ಕೆ ಇಡಬೇಕು. ಸಾಂಬಾರು ಮಾಡಿದ್ದೆ, ಎಲ್ಲ ಸಾಮಾನು ಎತ್ತಿಟ್ಟು ರೈಸ್ ಮಾಡೋಕ್ಕೆ ಇಡಬೇಕು. ಮ್ಯಾಚ್ ಏನಾಯಿತು ಗೊತ್ತಿಲ್ಲ. ರೈಸ್ ಮಾಡೋಕ್ಕಿಟ್ಟು ಊಟ ಮಾಡಿ ಮ್ಯಾಚ್ ನೋಡಿ ಬರಬೇಕು.
ಮ್ಯಾಚ್ 57ಕ್ಕೆ ಆಲ್ಔಟ್ ಆಗಿದ್ದಾರೆ. ಯು ಎ ಅವರು 57ಕ್ಕೆ ಆಲ್ಔಟ್ ಆಗಿದ್ದಾರೆ. ಏನು ಮ್ಯಾಚ್ ನೋಡೋದಿಲ್ಲ, ಒಂದು 5 ಓವರ್ 10 ಒಳಗೆ ಹೊಡೆದಾಗ್ತದೆ. ಸೊ ನನ್ನ ಪಾಡಿಗೆ ನಾನು ರೈಸ್ ಮಾಡಬೇಕು. ರೈಸು ಚೂರು ಇರಲಿಲ್ಲ, ಇನ್ನೂ ನೆನೆಸ್ಕೊಂಡು ತಂದೆ, ಇಲ್ಲಾಂದರೆ ಉಪವಾಸ ಹೋಗ್ಬೇಕಾಗಿತ್ತು ಅವತ್ತು. ಸೊ ಗೈಸ್, ಫೈನಲಿ ಎಲ್ಲ ಐಟಮ್ಸು ತೆಗೆದಿಟ್ಟೆ. ರೈಸು ಆಗಿದೆ, ಸಾಂಬಾರಿದೆ, ಊಟನೂ ಆಯಿತು. ನಾನು ಹೇಳ್ದಂಗೆ ಒಂದು 5 ಅಥವಾ 10 ಓವರ್ ಹೊಡಿತಾರೆ ಅಂತ ಹೇಳಿದ್ದೆ. 6 ಓವರ್ಲೆ ಮ್ಯಾಚ್ ಮುಗಿಸಿದ್ದಾರೆ. ಸೊ ಮ್ಯಾಚ್ ಏನು ನೋಡೋಕೆ ಹೋಗಲಿಲ್ಲ, ಇಲ್ಲೇ ಬಂದು ಅಕ್ಕಿ ಹಾಕಿ ಅನ್ನ ಮಾಡಿ ತಿನ್ನೋದ್ರಲ್ಲೇ ಆಗೋಯ್ತು. ಸದ್ಯಕ್ಕೆ ಹಾಲು ಕಾಯಿಸ್ತಾ ಇದೆ, ಒಂದು ಕಾಫಿ ಕುಡಿಯುವ ಅಂತ. ಕಾಫಿ ಕುಡಿಯೋಣ ಅನ್ನಿಸ್ತೈತು, ಅದಕ್ಕೆ ಹಾಲು ಬಿಸಿ ಮಾಡಿ ಕಾಫಿ ಕುಡಿತಾ ಇದ್ದೀನಿ. ಒಂದೊಳ್ಳೆ ಕಾಫಿ ಕುಡಿದು ದಿನನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ನನ್ನ ದಿನ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.